ನನ್ನ ಲೈಫು ನಿನ್ ರೀತಿ ಅಲ್ಲ, ನಾನು ಓದ್ಬೇಕು. ಯಾಕಂದ್ರೆ ಜನ್ಮ ನೀಡಿದ್ದು ಅಮ್ಮ, ಹೊತ್ತು ಆಡ್ಸಿದ್ದು ಅಪ್ಪ, ಅವರಿಗಾಗಿ ನಾನು ಓದ್ಬೇಕು. ನಾನು ಒಂಟಿಯಾಗಿದ್ದಾಗ ಧೈರ್ಯ ತುಂಬಿದ್ದು ಅಮ್ಮ, ಆ ಅಮ್ಮನ ಧೈರ್ಯಕ್ಕೂ ಸ್ಫೂರ್ತಿಗಾರ ಅಪ್ಪ, ಅವರಿಗಾಗಿ ಓದ್ಬೇಕು. ಕೈತುತ್ತು ನೀಡಿದ್ದು ಅಮ್ಮ, ಆದ್ರೆ ಅದರ ಹಿಂದಿನ ಪರಿಶ್ರಮ ಅಪ್ಪಂದೆ. ಅವರಿಗಾಗಿ ಓದ್ಬೇಕು. ನಾನು ಅತ್ತಾಗ ಕಣ್ಣೀರು ಒರೆಸಿದ್ದು ಅಮ್ಮ, ಮರೆಯಲ್ಲೇ ನಿಂತು ಕಣ್ಣೀರು ಹಾಕಿದ್ದು ಅಪ್ಪ, ಅವರಿಗಾಗಿ ಓದ್ಬೇಕು. ನಾನು ಸೋತಾಗ ಎದುರಲ್ಲಿ ಹತ್ತಿದ್ದು ಅಮ್ಮ, ಮನಸ್ಸಲ್ಲಿ ನೋವು ಅನುಭವಿಸಿದ್ದು ಅಪ್ಪ, ಅವರಿಗಾಗಿ ಓದ್ಬೇಕು. ನನಗೆ ದೇವತೆ ನನ್ನಮ್ಮ, ಆ ದೇವತೆಗೂ ದೇವರು ನನ್ನ ಅಪ್ಪ, ಅವರಿಗಾಗಿ ನಾನು ಓದ್ಬೇಕು. ಪ್ರತಿದಿನ ಅವರ ತ್ಯಾಗ ನಾನು ಸಕ್ಸಸ್ ಆಗ್ಬೇಕಂತ, ಅದಕ್ಕಾಗಿ ಓದ್ಬೇಕು. ಅಪ್ಪ ಅಮ್ಮನಿಗೆ ಅವರ ನಿದ್ದೆಗಿಂತ ನನ್ನ ಕನಸೇ ಮುಖ್ಯ. ಅವರಿಗಾಗಿ ಇನ್ನೂ ಚೆನ್ನಾಗಿ ಓದ್ಬೇಕು. ನಾನು ಕಂಡಿರೋ ಕನಸನ್ನ ನನಸು ಮಾಡೋದೇ ಅಪ್ಪ ಅಮ್ಮನ ಗುರಿ. ಅವರಿಗೋಸ್ಕರ ಓದ್ಬೇಕು. ಅಮ್ಮ ಜಲ್ದಿ ಬೆಳಗ್ಗೆ ಎದ್ದೇಳೋದು, ಅಪ್ಪ ರಾತ್ರಿ ಲೇಟಾಗಿ ಓವರ್ ಟೈಮ್ ಡ್ಯೂಟಿ ಮಾಡಿ ಮನೆಗೆ ಬರೋದು ನನಗೋಸ್ಕರ. ನನ್ನ ಎಜುಕೇಶನ್, ನನ್ನ ಊಟ, ನನ್ನ ಬಟ್ಟೆ, ನನ್ನ ಆರೋಗ್ಯಕ್ಕೆ ಅವರಿಗಾಗಿ ಓದ್ಬೇಕು. ಗುರಿ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಪ್ರತಿದಿನ ನನಗೆ ಓದೋ ಮುಖ್ಯ. ಯಾಕಂದ್ರೆ ನಾನು ಯಾಕೆ ಓದ್ತಿದ್ದೀನಿ ಅನ್ನೋದನ್ನ ನಾನ್ ಮರೆಯಲ್ಲ. ನನ್ನ ಕೈಯಲ್ಲಿ ಅಸಾಧ್ಯ ಅನ್ನೋದೇ ನನ್ನ ಶತ್ರು. ಈ ಓದೋ ಟೈಮಲ್ಲಿ ಸವಾಲುಗಳು ಬರುತ್ತೆ, ನಾನು ಎದ್ರಲ್ಲ, ಮುಂದುವರಿಸ್ತೀನಿ. ಇಲ್ಲಿ ಫೇಲ್ ಆಗೋದು ತಪ್ಪಲ್ಲ, ಪ್ರಯತ್ನ ಪಡದೆ ಫೇಲ್ ಆಗೋದು ತಪ್ಪು. ಇವತ್ತು ನಾನು ಓದೋ ಪುಸ್ತಕದ ಪ್ರತಿ ಹಾಳೆ ನಾಳೆ ನನ್ನ ಜೀವನದ ಅಧ್ಯಾಯವನ್ನ ರೂಪಿಸುತ್ತೆ. ಈ ಓದು ಮಾತ್ರನೇ ಒಬ್ಬ ವ್ಯಕ್ತಿಯನ್ನ ಡಾಕ್ಟರ್, ಇಂಜಿನಿಯರ್, ಆಫೀಸರ್ನಾಗಿ ಮಾಡೋದು. ಒಬ್ಬ ಹೆಣ್ಣು ಒಳಿಬೇಕಂದ್ರೆ ಕಷ್ಟ ಅನ್ನೋ ಬೆಂಕಿಯಲ್ಲಿ ಬೇಯಬೇಕು. ಅದೇ ಒಬ್ಬ ವಿದ್ಯಾರ್ಥಿ ಬೆಳಿಬೇಕಂದ್ರೆ ಪುಸ್ತಕದಲ್ಲಿ ಉರಿಬೇಕು. ಯೋಗ್ಯತೆ ಅನ್ನೋದು ಫ್ರೀಯಾಗಿ ಕೊಡಲ್ಲ, ಅದನ್ನ ಪರಿಶ್ರಮದಿಂದ ಪಡ್ಕೊಳ್ಬೇಕು. ಓದ್ತೀನಿ, ಚೆನ್ನಾಗಿ ಓದ್ತೀನಿ. ನನ್ನ ಕೈಯಲ್ಲಿ ಯಾವುದನ್ನ ಬದಲಾಯಿಸೋಕೆ ಸಾಧ್ಯವಿಲ್ವೋ ಅದನ್ನ ಬಿಟ್ಟು ನನ್ನ ಕೈಯಲ್ಲಿ ನನ್ನಲ್ಲಿ ಏನನ್ನ ಬದಲಾಯಿಸ್ಕೊಳ್ಬಹುದೋ ಅದನ್ನ ಬದಲಾಯಿಸ್ತೀನಿ. ಈ ಓದೋ ಟೈಮ್ನ ವೇಸ್ಟ್ ಮಾಡೋದಂದ್ರೆ ಜೀವನನೇ ವೇಸ್ಟ್ ಮಾಡ್ದಂಗೆ. ನನ್ನ ಓದು ನನ್ನ ಅಸ್ತ್ರ, ನನ್ನ ಓದೇ ನನ್ನ ವ್ಯಕ್ತಿತ್ವ, ನನ್ನ ಓದೇ ನನ್ನ ಜೀವನದ ಸಾಧನೆ.